ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಹಂಗೆ ಸಪೋರ್ಟ್ ಮಾಡಿ. ನಾವಿವತ್ತು ಹೋಗ್ತಾ ಇರೋದು ಪಟಾಕಿ ತರಕ್ಕೆ ಹೋಗ್ತಾ ಇದ್ದೀವಿ ಅತ್ತಿಬೆಲೆಗೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸ್ಟಾರ್ಟಿಂಗಿಂದನೂ ಎಂಡ್ ಗಂಟೆ ಇಷ್ಟೇ ಜನ ಇದ್ದಾರೆ. ಎಲ್ಲೂ ವೆಹಿಕಲ್ ನಿಲ್ಸೋಕ್ಕೂ ಜಾಗ ಇಲ್ಲ, ತುಂಬ ಜನ ಇದ್ದಾರೆ. ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಯಾವ ಅಂಗಡಿಲಿ ಕಮ್ಮಿ ಇದೆಯೋ ಆ ಅಂಗಡಿಲಿ ತಗೊಬರೋಣ ಅಂತ. ಎಲ್ಲೂ ಕಮ್ಮಿ ಇಲ್ಲ, ಅದಕ್ಕೆ ಎಲ್ಲೋ ಒಂದು ಹತ್ರ ತಗೋಣ ಅಂತ ನಿಲ್ಲಿಸ್ಬಿಟ್ಟು ತಗೋರಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನಾವು ಕಜ್ಜಾಯ ಮಾಡೋಕ್ಕೆ ಅಕ್ಕಿ ಎಲ್ಲ ನೆನೆ ಹಾಕಿದ್ದು, ಅದು ನೆಂದಿತ್ತು. ಸ್ವಲ್ಪ ಆರಿಸ್ಬಿಟ್ಟು ಮಿಲ್ಗೆ ಹಾಕ್ಸ್ಕೊಬರೋಣ ಅಂತ ಆರಿಸ್ತಾ ಇದ್ದಾರೆ ನಮ್ಮ ಅತ್ತೆ. ಅದು ನೀಟಾಗೆ ನೀರೆಲ್ಲ ಸೋರಿಸಿ ಬಟ್ಟೆ ಮೇಲೆ ಹಾಕಿದ್ರೆ ಒಂದು ಸ್ವಲ್ಪ ಹೊತ್ತು ನೀರೆಲ್ಲ ಡ್ರೈ ಆದರೆ ಸಾಕು, ಹಾಕ್ಕೊಡ್ತಾರೆ. ಅವರು ಅಕ್ಕಿ ಎಲ್ಲ ಆರಿಸಿ ಮಿಲ್ಗೆ ಹಾಕ್ಸ್ಕೊಬರೋಣ ಅಂತ ಹೋಗಿದ್ರು. ನಾನು ಅಷ್ಟೊತ್ತರಿಗೆ ಲಕ್ಷ್ಮಿ ಕೂರ್ಸೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಎಲ್ಲ ಸೀರೆ ಎಲ್ಲ ಸುತ್ತ ಹಾಕಿ ಡಿಸೈನ್ ಮಾಡ್ಕೊಬಿಡ್ತೀನಿ, ಕವರ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಕೂರ್ಸೋಣ ಅಂತ ಮಾಡ್ತಾ ಇದ್ದೆ. ನಾವು ವರ್ಷ ಹಿಂಗೆ ಕೂರಿಸೋದು. ಆಮೇಲೆ ನಾವು ಬಿಸಿ ಬಿಸಿ ಕಜ್ಜಾಯ ಮಾಡಿ ಹಂಗೆ ಪೂಜೆಗಿಟ್ಟು ಹಂಗೆ ಪೂಜೆ ಮಾಡಬೇಕು. ಅದಕ್ಕೆ ನಾವು ನೈಟೇ ಏನು ಮಾಡಲ್ಲ, ಪೂಜೆ ದಿನನೇ ಎಲ್ಲ ಮಾಡ್ಕೊತೀವಿ. ಅದಕ್ಕೆ ಅವರು ಹೋಗಿದ್ದಾರೆ. ನಾನು ಸೀರೆಯಲ್ಲಿ ಟೇಬಲ್ನೆಲ್ಲ ಫುಲ್ ಕವರ್ ಮಾಡಿದೆ. ಅದ್ರ ಮೇಲೆ ಒಂದು ವೈಟ್ ಪಂಚೆ ಇಕ್ಕಿ ಅದ್ರ ಮೇಲೆ ದೇವ್ರು ಕೂರಿಸ್ತೀವಿ. ಹಿಂದೆಗಡೆ ಒಂದು ಆನ್ಲೈನಲ್ಲಿ ಮೀಶೋದಲ್ಲಿ ಬುಕ್ ಮಾಡಿದ್ದೆ ನಾನು ಇದನ್ನು. ತುಂಬ ಚೆನ್ನಾಗಿ ಬಂದಿದೆ. ಒಂಥರ ನಾನೆಲ್ಲ ಪ್ಲಾಸ್ಟಿಕ್ ಥರ ಬರುತ್ತೆ ಅಂದ್ಕೊಂಡೆ, ಸೇಮ್ ಬಟ್ಟೆ ಇದರಲ್ಲೇ ಬಂದಿದೆ, ಕಾಟನ್ ಬಟ್ಟೆ ಥರ. ಅದನ್ನು ಮಾಮೂಲಿ ವಾಶು ಮಾಡ್ಕೋಬೋದು ಅನಿಸುತ್ತೆ, ಆ ಥರ ಬಂದಿದೆ. ಸಖತ್ತಾಗಿ ಬಂದಿದೆ ಮಾತ್ರ. ನಿಮಗೂ ಯಾರಿಗೆಲ್ಲ ಈ ಥರ ಬೇಕು ಅಂತಂದರೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ತಗೊಳ್ಳಿ. ತುಂಬ ಚೆನ್ನಾಗಿದೆ ಮಾತ್ರ. ಈ ಥರ ಲಕ್ಷ್ಮಿ ಕೂರ್ಸೋಕ್ಕೆ ಏನಾದರೂ ಫಂಕ್ಷನ್ ಹಬ್ಬ ದಿನ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ಒಂಥರ ಬ್ರೈಟಾಗಿ ಕಾಣಿಸುತ್ತೆ. ಇಲ್ಲಿ ನಮ್ಮ ಅತ್ತೆನೂ ಮತ್ತು ನಮ್ಮ ಹಸ್ಬೆಂಡು ಅಕ್ಕಿ ಎಲ್ಲ ಬಿಡಿಸ್ಕೊಬಂದ್ಬಿಟ್ಟು ಕಜ್ಜಾಯ ಪಾಕ ತೆಗೆದ್ಬಿಟ್ಟು ಸೋಸ್ತಾ ಇದ್ದಾರೆ. ಮಣ್ಣೇನಾದರೂ ಇದ್ದರೆ ಸೋಸ್ಕೊಂಡು ಆಮೇಲೆ ಹಸಿಟ್ಟು ಹಾಕೋಕ್ಕೆ. ಬೆಲ್ಲ ಅಲ್ವಾ, ಸ್ವಲ್ಪ ಮಣ್ಣು ಇರುತ್ತೆ, ಮಣ್ಣು ಕಲ್ಲು ಎಲ್ಲ, ಅದಕ್ಕೆ ಸೋಸ್ತಾ ಇದ್ದಾರೆ ಅವರು. ನೋಡಿ ಈ ಥರ ಕಾಣಿಸ್ತಾ ಇದೆ. ಬ್ಯಾನರ್ ಎಲ್ಲ ಹಾಕಾದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಇವರು ಈ ಕಡೆ ಪಾಕ ಎಲ್ಲ ರೆಡಿ ಮಾಡಿಕೊಂಡು ಈಗ ಹಸಿಟ್ಟು ಹಾಕ್ತಾ ಇದ್ದಾರೆ. ಅದು ಗಂಟು ಬರ್ದಂಗೆ ತಿರುಗ್ತಾ ಇರಬೇಕು, ತುಂಬ ಕಷ್ಟ. ಸ್ಟಾರ್ಟಿಂಗಲ್ಲಿ ಏನೋ ಆರಾಮಾಗಿ ತಿರುಗ್ಬೋದು, ಆಮೇಲೆ ಸ್ವಲ್ಪ ಹಿಂಸೆ ಆಗುತ್ತೆ. ಹಸಿಟ್ಟು ಗಟ್ಟಿದಲ್ವ ತಿರ್ಗೋಕ್ಕೆ, ಅದಕ್ಕೆ ಕೈ ಬಿಡ್ದಂಗೆ ತಿರುಗಿದ್ರೆ ಅಷ್ಟೊಂದು ಹಿಂಸೆ ಆಗಲ್ಲ ಅಂತ ತಿರುಗ್ತಾ ಇದ್ದಾರೆ. ಈ ಕಡೆ ಮತ್ತೆ ಜಲ್ಡಿ ಹಿಡ್ದು ಹಸಿಟ್ಟು ಹಾಕ್ತಾ ಇದ್ದಾರೆ. ಅದಕ್ಕೆ ನಾನು ಸೀರೆ ಉಡ್ಸೋಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಂದಿಗೆಗೆ ಕಡ್ಡಿ ಎಲ್ಲ ಕಟ್ಟಿ ನೀಟಾಗೆ ಟೈಟಾಗಿ ಕಡ್ಡಿ ಕಟ್ಟಿದ್ರೆ ಸೀರೆ ಹಂಗೆ ಇರುತ್ತೆ ಅಂದ್ಬಿಟ್ಟು ಕಡ್ಡಿ ಕಟ್ತಾ ಇದ್ದೀನಿ. ನೋಡಿ ಫೈನಲಿ ಸೀರೆ ಎಲ್ಲ ಉಡಿಸಿ ಈ ಥರ ರೆಡಿ ಮಾಡಿದೆ. ಇಲ್ಲಿ ರೆಡಿ ಮಾಡಾದ್ಮೇಲೆ ಮಾಮೂಲಿ ನಾವು ಪೂಜೆ ಮಾಡೋ ಹತ್ರನೂ ರೆಡಿ ಮಾಡಬೇಕು ಅಂತ ಅಲ್ಲೂ ಎಲ್ಲ ಬಟ್ಟೆ ಇಕ್ಕಿ ರೆಡಿ ಮಾಡ್ತಾ ಇದ್ದೀನಿ. ನಾವು ಪೂಜೆ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಕರೆಂಟ್ ಹೊಂಟೋಯ್ತು. ವರ್ಷವೂ ಹೀಗೆ ಕರೆಕ್ಟಾಗಿ ನಾವು ಪೂಜೆ ಮಾಡೋ ಟೈಮ್ಗೆ ಕರೆಂಟ್ ತೆಗಿತಾರೆ. ಈ ವರ್ಷವೂ ಹಂಗೆ ಕರೆಕ್ಟಾಗಿ ತೆಗ್ದಿದ್ದಾರೆ. ಹಂಗೆ ಮಾಮೂಲಿ ಎಮರ್ಜೆನ್ಸಿ ಲೈಟ್ ಇದೆಯಲ್ಲ ಅದರಲ್ಲೇ ಬೆಳಕು ಬರ್ತಾಯಿತ್ತು, ಹಂಗೆ ಪೂಜೆ ಮಾಡ್ತಾಯಿದ್ದೀವಿ.
ನೋಡಿ ಇದೆಲ್ಲ ವಾಟರ್ ದೀಪ, ನೀರು ಹಾಕೆಲ್ಲ ಹಚ್ಚಿರೋದು. ಎಷ್ಟು ಚೆನ್ನಾಗಿ ಉರಿಯುತ್ತೆ ಗೊತ್ತಾ. ಸ್ವಲ್ಪ ಅವಾಗೆಲ್ಲ ಏನಾಯ್ತು, ಫಸ್ಟೆಲ್ಲ ಪ್ಲೇಟಲ್ಲಿ ನೀರು ಹಾಕ್ಬಿಟ್ಟು ದೀಪ ಇಕ್ತಿದ್ದೋ. ಈಗೆಲ್ಲ ಮಾಮೂಲಿ ದೀಪದೊಳಗಡೆನೆ ನೀರು ಹಾಕಿದ್ರೆ ಈ ಥರ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಫುಲ್ಲು ಇಟ್ಟಿರೋದೆಲ್ಲ ನೀರಿನ ದೀಪನೇ ಹೊರಗಡೆ. ಈ ಮಕ್ಳ ಹತ್ರ ಚೆಲ್ಲಿದ್ರು ಬಿದ್ದರೂ ಏನೂ ಆಗಲ್ಲ ಅಂತ ಎಲ್ಲ ಅದೇ ದೀಪ ಇಟ್ಟಿದ್ದೀವಿ. ಅದ್ರ ಲಿಂಕ್ ಬೇಕಂದ್ರೂ ನಾನು ಹಾಕಿರ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಹೋಗಿ ತೊಗೊಳ್ಳಿ. ನಾವು ಮತ್ತೆ ಬೆಳಗ್ಗೆ ಎದ್ದು ಗಾಡಿಗೆ ಪೂಜೆ ಮಾಡ್ತಾಯಿದ್ದೀವಿ. ನೈಟ್ ಲೇಟ್ ಆಯಿತು, ಕರೆಂಟು ಬರಲೇ ಇಲ್ಲ. ಸರಿ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಇವಾಗ ಮಾಡ್ಕೊತಾ ಇದ್ದೀವಿ. ಬಡಿಲಿ ಬಿಡಲ್ಲಿ, ಅಲ್ಲೇನಾಯ್ತದೆ ರಾತ್ರಿ ಎಲ್ಲ ಇವರೇ ಹೊಡೆದಿಲ್ಲ, ಅವರೇ ಮಸ್ತಾಗಿ ಹೊಡೆದ್ರು ರಾತ್ರಿ. ಆಟ ಬಾಂಬ್ ಪುನಃ ಹುಷಾರಾಗಿ ಓಪನ್ ಮಾಡು. ಹಚ್ಬೇಕಾರೆ ಡಮ್ಗೆ ಬಂದ್ಬಿಟ್ಟತು. ನ್ಯೂಟ್ರಿಷನ್ ಬಾಂಬ್ ಹುಷಾರಪ್ಪ. ಆಮೇಲೆ ಡಮ್ಗೆ ಬಂದ್ಬಿಡ. ಕೊಡು ನನಗೆ. ಹಚ್ಚು. ವಾವ್, ಹಿಂಗ್ ಮಾಡಿ ರೌಂಡ್ ಮಾಡು. ಬೆಂಕಿ ತಿರ್ಗ್ಸು. ಇಲ್ಲೇ ಪಾಪ, ಪಟಾಕಿ ತಿರ್ಗಿಸು. ಹಿಂಗ್ ಮಾಡು ಪಾಪ ಈ ಕಡೆ. ಹಚ್ಕೊತಿದಲ್ಲ. ವಾವ್, ಹಿಂಗ್ ಮಾಡು. ಹಂಗಂಗೆ ಅನ್ಸು ಜೊತೆ ನೋಡು. ಅಂತ್ಕೊಂಡ್ ತಿನ್ನೊಂದು ಅನ್ಸು ಹಂಗೆ. ಲಾಂಗು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.